ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಕನ್ನಡ ಕಾದಂಬರಿ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಕಥೆನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಕತೆ ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಲೈಕ್ ಇನ್ ಕಮೆಂಟ್ ಆ್ಯಂಡ್ ಶೇರ್. ಹಾಗೆ ಹೇಳಿ ಅಲ್ಲಿಯ ಮ್ಯಾನೇಜರ್ ಹೇಮಾ ಅವರು ಸಹ ಅಲ್ಲಿದ್ದಾರೆ. ಅವರೊಂದಿಗೆ ಬಾಂಡಿಂಗ್ ಇಟ್ಕೊಳ್ಳಿ. ಅವರು ಬರೀ ಮ್ಯಾನೇಜರ್ ಅಲ್ಲ, ಅವರು ನಮ್ಮ ಅತ್ತೆ ಮಗಳು ಸಹ ಹೌದು. ಹಾಗಾಗಿ ನಿಮ್ಮಿಂದ ಸ್ವಲ್ಪ ಕೂಡ ಅವರಿಗೆ ಬೇಜಾರು ಆಗೋ ಹಾಗಿಲ್ಲ, ಸಹ ಆಗಬಾರ್ದು. ಅವಳು ಈಗಷ್ಟೇ ಎಂ ಬಿ ಎ ಮುಗಿಸಿರೋ ಸ್ಟೂಡೆಂಟ್. ಅವಳಿಗೆ ಕಂಪನಿ ಬಗ್ಗೆ ಸ್ವಲ್ಪನೂ ನಾಲೆಜ್ ಇಲ್ಲ. ಅಂದರೆ ಅವ್ರ ತಂದೆ ಅವಳು ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಹಾಗಾಗಿ ಅವಳಿಗೆ ಸ್ವಲ್ಪ ದಿನ ಕಂಪ್ನಿ ಬಗ್ಗೆ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಮ್ಮ ಡ್ಯಾಡ್ ಅವಳನ್ನ ಅಲ್ಲಿ ಇರಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಕಂಪ್ನಿ ಬಗ್ಗೆ ತಿಳ್ಕೊಳ್ಳಿ ಅಂತ ಅಲ್ಲಿಗೆ ಬಿಟ್ಟಿದ್ದಾರೆ. ಯಾಕಂದರೆ ನೆಕ್ಸ್ಟ್ CEO ಪೋಸ್ಟ್ ಅವರದ್ದೇ ಅಲ್ವಾ. ಆ ಕಾರಣದಿಂದ ಅರ್ಥ ಆಯ್ತಾ ನಾನು ಹೇಳಿದ್ದು? ಸರಿ ಸರ್, ಅರ್ಥ ಆಗಿದೆ, ಅರ್ಥ ಆಯಿತು ಅಂತ ಅವಳು ಫೈಲ್ ತಗೊಂಡು ಮನಸ್ಸಿನಲ್ಲೇ ಎಲ್ಲಿಂದ ಬಂದ್ಬಿಟ್ನೋ, ಮುಖ ಯಾವಾಗ ನೋಡು ಗಂಟು ಹಾಕ್ಕೊಂಡೇ ಇರ್ತಾನೆ. ಸಿಡುಕ್ಮೂತಿ ಸಿದ್ದಪ್ಪಂತರ ಮನಸ್ಸಲ್ಲೇ ಬೈಕೊಂಡು ಹೊರಡ್ತಾಳೆ. ಆಯಿತು, ಓಕೆ, ಬರ್ತೀನಿ ಸರ್ ಅಂತ ಫೈಲ್ ತಗೊಂಡು ಹೊರಟ್ಲು. ಕತೆ ಇಷ್ಟ ಆದರೆ ಪ್ರತಿಲಿಪಿಯಲ್ಲಿ ನನ್ನನ್ನು ಹಿಂಬಾಲಿಸಿ. ಪ್ರತಿಲಿಪಿ ಲೇಖಕಿ ವಿನೋದ.